ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ನೀವು ಹೋದ್ರೆ ವದಂತಿಗೆ ಕಿವಿ ಕೊಟ್ಟು ಅನೇಕರು ಮುಗಿ ಬೀಳ್ತಿದ್ದಾರೆ. ಆದ್ರೆ ಪೆಟ್ರೋಲ್ ಬಂಕ್ ಮಾಲೀಕರು ಬೇಕು ಅಂತಾನೆ ಇದನ್ನ ಇನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ ಪರಿಸ್ಥಿತಿಯನ್ನ. ಇದು ಕೂಡ ಪ್ರಶ್ನೆ ಇದೆ, ಯಾಕಂದ್ರೆ ಕೆಲವೊಂದು ಕಡೆ ನೋ ಸ್ಟಾಕ್ ಬೋರ್ಡ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ರಾಯಚೂರಲ್ಲಿ ಪೆಟ್ರೋಲ್ಗೆ ಹಾಕಿ ಜನ ಮುಗಿ ಬೀಳ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಸಿಗುತ್ತಾ ಸಿಗಲ್ವಾ ಅಂತ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಸಿಗಲ್ಲ ಅಂತ ವದಂತಿ ಹಬ್ಬಿರುವ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕ್ಗೆ ಧಾವಿಸುತ್ತಿದ್ದಾರೆ ಗ್ರಾಹಕರು. ಪೆಟ್ರೋಲ್ ಬಂಕ್ ಹತ್ತ ಕ್ಯೂ ಅಲ್ಲಿ ನಿಂತ್ಕೊಂಡು ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಸ್ಕೊಳ್ತಿದ್ದಾರೆ. ಬಾಟಲ್ ಮತ್ತು ಕ್ಯಾನ್ ಹಿಡ್ಕೊಂಡು ಬಂದು ಬಂಕ್ ಮುಂದೆ ನಿಂತಿದ್ದಾರಂತೆ ಜನ. ನಾವು ಸ್ಟಾಕ್ ಮಾಡ್ಕೊಳ್ಳೋಣ ಅಂತ ಗಂಟೆಗಟ್ಟಲೆ ಕ್ಯೂ ನಿಂತು ಪೆಟ್ರೋಲ್ ಹಾಕಿಸ್ಕೊಳ್ತಿದ್ದಾರೆ ಗ್ರಾಹಕರು. ರಾಯಚೂರಿನ ಹಲವು ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಂತ ವದಂತಿ ಹಬ್ಬಿಸಿದ್ದಾರೆ. ಹಾಗಾಗಿ ನಮಗ್ ಸಿಗುತ್ತಾ ಸಿಗಲ್ವಾ ಅಂತ ಮುಗಿ ಬಿದ್ದಿರುವ ದೃಶ್ಯ. ಪೆಟ್ರೋಲ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಟಿವಿನಲ್ಲಿ ಎಲ್ಲ ನೋಡಿಕೊಂಡು ಪಬ್ಲಿಕ್ ಸ್ವಲ್ಪ ರಿಯಾಕ್ಷನ್ ಆಗ್ತಾ ಇದೆ. ಅದಕ್ಕೆ ನಾವಂತೂ ಒಂದು 300 ರುಪೀಸ್ ಹಾಕ್ಸ್ತೀವಿ, ಯಾವಾಗಲೂ 200 ರುಪೀಸ್ ಹಾಕ್ಸ್ತಿದ್ದೀವಿ. ಪೆಟ್ರೋಲ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಟಿವಿನಲ್ಲಿ ಎಲ್ಲ ನೋಡಿಕೊಂಡು ಪಬ್ಲಿಕ್ ಸ್ವಲ್ಪ ರಿಯಾಕ್ಷನ್ ಆಗ್ತಾ ಇದೆ. ಅದಕ್ಕೆ ನಾವಂತೂ ಒಂದು 300 ರುಪೀಸ್ ಹಾಕ್ಸ್ತೀವಿ, ಯಾವಾಗಲೂ 200 ರುಪೀಸ್ ಹಾಕ್ಸ್ತಿದ್ದೀವಿ. ಪೆಟ್ರೋಲ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಟಿವಿ ನಮಗಂತ ಆ ಥರ ಇನ್ನೂ ಏನು ಕಾಣ್ತಾ ಇಲ್ಲ. ಸಿಚುವೇಶನ್ ಇಸ್ ಅಂಡರ್ ಕಂಟ್ರೋಲ್. ಎಲ್ಲ ಕರೆಕ್ಟಾಗಿ ಸಿಗ್ತಾ ಇದೆ. LPG 25 ದಿವಸಕ್ಕೆ ಸಿಗ್ತಾ ಇದೆ, ಪೆಟ್ರೋಲ್ ಕರೆಕ್ಟ್ ಟೈಮಿಗೆ ಸಿಗ್ತಾ ಇದೆ. ಬಟ್ ಏನು ಅವಾಯ್ಡ್ ಮಾಡಿದ್ದಾರೆ ಎಲ್ಲ ಕ್ಯಾನಲ್ಲಿ ಕೊಡೋದು ಮತ್ತು ಬಾಟಲಲ್ಲಿ ಹಾಕೋದು, ಅದು ಭಾಳ ಒಳ್ಳೇದಾಯಿತು. ಅದರಿಂದ ಬ್ಲ್ಯಾಕ್ ಮತ್ತು ಇದು ಮಾಡೋದು ಸ್ವಲ್ಪ ಚಾನ್ಸಸ್ ಕಡಿಮೆ ಆಗಿಬಿಟ್ಟಿದೆ. ಒಂದು ಗಾಡಿಗೆ ಒಂದು ಬೈಕಿಗೆ ಎಷ್ಟು ಬೇಕಾಗ್ತಿದೆಲ್ಲ ಎಲ್ಲರೂ ಹಾಕ್ಕೊಂಡು ಹೋಗ್ತಾರೆ. ಅದರಿಂದ ಕಂಟ್ರೋಲ್ ಆಗಿದೆ. ಆ ಥರ ಏನು ಸಿಚುವೇಶನ್ ಕಾಣ್ತಾ ಇಲ್ಲ. ಒಳ್ಳೆ ಎಕನಾಮಿ ಮೇಂಟೈನ್ ಮಾಡ್ತಾ ಇದೆ ಗೌರ್ಮೆಂಟ್. ಆ ಥರ ಏನೂ ಇಶ್ಯೂ ಇಲ್ಲ ಸದ್ಯಕ್ಕಂತ. ನಮಗಂತ